ಇನ್ನು ಅದಾದ ಮೇಲೆ ನಾನು ಸಹ್ಯಾದ್ರಿ ಗರ್ಭದಲ್ಲಿ ಜನಿಸಿ ಬಂದಂಥ ಒಬ್ಬ ಮಹಾವೀರನ ಕತೆ ಹೇಳಲೇಬೇಕು. ಔರಂಗಜೇಬನಿಗೆ ಕೂತಲ್ಲಿ ನಿಂತಲ್ಲಿ ಮಲಗಕ್ಕೆ ನಾವು ನಿದ್ದೆನೆ ಮಾಡಿಲ್ಲ ಬಿಡಿ. ಯಾವಾಗ ಅವನ ಹೆಸರು ಹೇಳಿಬಿಟ್ಟಿದ್ದರೆ ಔರಂಗಜೇಬನಿಗೆ ನಡಕ ಹುಟ್ಟುಬಿಡ್ತಿತ್ತಂತೆ. ಆಮೇಲೆ ಬಂದಿದ್ದು ಯಾರು? ಸಮರ್ಥ ರಾಮದಾಸರು. ಎಂತಹ ಶಿಷ್ಯನನ್ನು ತಯಾರು ಮಾಡಿದರು? ಛತ್ರಪತಿ ಶಿವಾಜಿ ಮಹಾರಾಜ್. ಯಾವಾಗ ಶಿವಾಜಿ ಬಂದರು, ಮರಾಠರು ಯಾವಾಗ ಬಂದರು, ಭಾರತದ ಇತಿಹಾಸವೇ ನನ್ನ ಕ್ಷಣಕ್ಕೆ ಚೇಂಜ್ ಆಗೋಗ್ಬಿಡ್ತು. ಯಾಕೆ ಅಂತಂದರೆ ಶಿವಾಜಿ ವಿಚಾರಗಳನ್ನು ಹೇಳಬೇಕು ಅಂತಂದರೆ ಕೇವಲ ಸುದೀರ್ಘ, ನನಗಂತರೂ ಶಿವಾಜಿ ವಿಚಾರಗಳನ್ನು ಹೇಳಬೇಕು ಅಂತಂದರೆ ನಿಗದಿತ ಸಮಯ ದೇವರೇ ಸಲ್ಲಲ್ಲ. ಯಾಕಂದರೆ ಶಿವಾಜಿ ಬಗ್ಗೆ ಮಾತಾಡ್ತಾ ಹೋದರೆ ದಿನಕ್ಕೊಂದು ನಿಮಿಷಕ್ಕೊಂದು ಕಥೆಗಳು ಸಿಗ್ತಾ ಹೋಗುತ್ತೆ. ಆದ್ದರಿಂದ ಶಿವಾಜಿ ಅಂದರೆ ಏನು? ನಮ್ಮೊಳಗಿರ್ತಕ್ಕಂಥ ನಾಯಕತ್ವದ ಗುಣವನ್ನು ಬಡಿಸಬ್ಬಿಸುವಂತಹ ಪ್ರಕೃತಿ ಛತ್ರಪತಿ ಶಿವಾಜಿ ಮಹಾರಾಜ್. ಶಿವಾಜಿ ಇವತ್ತು ಛತ್ರಪತಿ ಆಗಲಿಕ್ಕೆ, ಶಿವಾಜಿ ಹಿಂದೂ ಸ್ವರಾಜ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಕಾರಣ ಏನು ಅಂತಂದರೆ ತನ್ನ ಗುರುಗಳಾದಂತಹ ಸಮರ್ಥ ರಾಮದಾಸರು ಹಾಕಿಕೊಟ್ಟಂತಹ ದಾರಿ ಮತ್ತು ತಾಯಿ ಜೀಜಾಬಾಯಿ ಬೆಳೆಸಿದಂತಹ ರೀತಿ, ಇವೆರಡೂ ಆತನನ್ನು ಇವತ್ತು ಹಿಂದೂ ಸ್ವರಾಜ್ಯದ ಸಾಮ್ರಾಟನಾಗಿ ಮಾಡಿ ಕೂಡಿಸ್ತು. ಹಿಂದೂ ಹೃದಯ ಸಾಮ್ರಾಟ್ ಅಂತ ಯಾಕಿವತ್ತು ಶಿವಾಜಿ ಕರೆಸ್ಕೊಳ್ತಾರೆ ಅಂತಂದರೆ ಅದೇ ಕಾರಣಕ್ಕೆ. ಒಂದು ಕತೆ ಬರುತ್ತೆ, ಅದ್ಭುತವಾದಂಥ ಕತೆ. ಶಿವಾಜಿಯ ತಾಯಿ ರೌಕೆ ಹಾಕ್ತಾ ಇರಲಿಲ್ಲಂತೆ. ಆಗ ಶಿವಾಜಿ ತನ್ನ ತಾಯಿ ಜೀಜಾಬಾಯಿ ಕೇಳೋರು, ಏನಮ್ಮ ನೀನು, ಎಲ್ಲರೂ ರೌಕೆ ಹಾಕ್ತಾರೆ, ನೀನು ಮಾತ್ರ ರೌಕೆ ಹಾಕಲ್ಲಲ್ಲ ಅಂತ. ಆದರೆ ಆ ತಾಯಿ ಯಾವ ರೀತಿಯಾದಂತಹ ಕಲ್ಪನೆಯನ್ನು ಕಟ್ಟಿಕೊಡ್ತಾ ಇದ್ಲು ಅಂತಂದರೆ, ದೂರದ ಮೊಘಲರ ಧ್ವಜವನ್ನು ತೋರಿಸಿ, ಯಾವಾಗ ನೀನು ಹಸಿರು ಧ್ವಜ ಕಿತ್ಕೊಂಡು ಬರ್ತೀಯ ಅವತ್ತು ಅದರಲ್ಲಿ ರೌಕೆ ಹೊಲಿಸಿ ಹಾಕಂತೀನಿ ಅಂತ ಆ ತಾಯಿ ಹೇಳ್ತಾ ಇದ್ಲಂತೆ. ನಾನು ಆಗಲೇ ಹೇಳಿದೆ, ಬ್ರಾಹ್ಮಣನ ಮನಸ್ಸು ಪರಿವರ್ತನೆ ಆಗಬೇಕು, ಆದರೆ ಕ್ಷತ್ರಿಯನ ಮನಸ್ಸು ಯಾವತ್ತೂ ಪರಿವರ್ತನೆ ಆಗಬಾರದು. ಶಿವಾಜಿ ಮಹಾರಾಜರಿಗೂ ಕೂಡ ಕೋಟೆಗಳನ್ನು ಗೆಲ್ಲುವಂತಹ ಸಂದರ್ಭದಲ್ಲಿ ವೈರಾಗ್ಯ ಬಂದ್ಬಿಡುವಂತೆ. ಯಾಕೆ ಬೇಕು ಈ ರಕ್ತಪಾತ, ಯಾಕೆ ಬೇಕು ಈ ಹೊಡೆದಾಟ, ಶಾಂತಿ ಮಂತ್ರವನ್ನು ನಾವು ಕಾಪಾಡಿಕೊಂಡಿದ್ರೆ ಆಗುತ್ತಲ್ಲ, ಯಾಕೆ ಬೇಕು ಈ ಹೊಡೆದಾಟ ಅಂಥೇಳಿ ವೈರಾಗ್ಯ ಬಂದುಬಿಡೋದಂತೆ. ಆ ಸಂದರ್ಭದಲ್ಲಿ ಏನು ಮಾಡಿದರು ಅಂತಂದರೆ ಸಮರ್ಥ ರಾಮದಾಸರಿಂದ ಒಂದು ಕರೆ ಬಂತಂತೆ, ಭವತಿ ಭಿಕ್ಷಾ ಅಂದೇಹಿ ಅಂತೇಳಿ. ಜೋರಾಗಿ ಶಿವಾಜಿ ಮಹಾರಾಜರು ಓಡಿ ಹೋಗ್ತಾರಂತೆ. ಸಮರ್ಥ ರಾಮದಾಸರು ಬಂದಿದ್ದಾರೆ, ಗುರುಗಳು ಬಂದಿದ್ದಾರೆ ಅಂಥೇಳಿ ಓಡೋದಂಥ ಸಂದರ್ಭದಲ್ಲಿ ಮೊದಲು ಭಿಕ್ಷೆ ಕೊಡು ಅಂತ ಸಮರ್ಥ ರಾಮದಾಸರು ಕೇಳಿದಾಗ, ತಾನು ಏನೇನು ಸಾಮ್ರಾಜ್ಯಗಳನ್ನು ಗೆದ್ಕೊಂಡಿದ್ದ, ಏನೇನು ಕೋಟೆಗಳನ್ನು ಗೆದ್ಕೊಂಡಿದ್ದ ಅದೆಲ್ಲವನ್ನೂ ಕೂಡ ಬರೆದು ಸಮರ್ಥ ರಾಮದಾಸರ ತೆಕ್ಕೆಗೆ ಶಿವಾಜಿ ಮಹಾರಾಜ್ ಕೊಟ್ಟ. ನಾನು ನಿಮ್ಮಿಂದ ಬಂದುಬಿಡ್ತೀನಿ ಗುರುಗಳೇ, ಈ ರಕ್ತಪಾತ ಬೇಡ, ನನಗೂ ವೈರಾಗ್ಯ ಬಂದುಬಿಟ್ಟಿದೆ. ಆಗ ಸಮರ್ಥ ರಾಮದಾಸರು ಏನು ಮಾಡ್ತಾರೆ ಅಂತಂದರೆ, ಶಿವಾಜಿ ಮಹಾರಾಜ ಬರೆದು ಕೊಟ್ಟಂತಹ ಸಾಮ್ರಾಜ್ಯವನ್ನು ಮತ್ತೆ ಶಿವಾಜಿ ಮಹಾರಾಜನ ಕೈಗೆ ಕೊಟ್ಟು, ಶಿವ, ಇನ್ನು ಮೇಲೆ ಈ ಸಾಮ್ರಾಜ್ಯ ನಿನ್ನದಲ್ಲ, ನಂದು, ನನ್ನ ಸಾಮ್ರಾಜ್ಯ ನೀನು ಚೆನ್ನಾಗಿ ನೋಡ್ಕೊ ಅಂತ ಹೇಳಿ ಮತ್ತೆ ಕರ್ತವ್ಯದ ಪ್ರಜ್ಞೆಯನ್ನು ಶಿವಾಜಿ ಮಹಾರಾಜರಿಗೆ ಮೂಡಿಸ್ತಕ್ಕಂಥವರಾಗ್ತಾರೆ ಸಮರ್ಥ ರಾಮದಾಸರು. ಇವತ್ತು ನಮ್ಮಲ್ಲಿ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಗುರುಗಳ ಕೊರತೆ ಇಲ್ಲ. ಚಾಣಕ್ಯನಂಥವರು, ಸಮರ್ಥ ರಾಮದಾಸರು ಅಂತವರು ಇವತ್ತು ನಮ್ಮ ಜೊತೆಗೆ ಇದ್ದಾರೆ. ಆ ಥರದ ಮಾರ್ಗದರ್ಶನ ಕೊಡೋರು ನಮ್ಮ ಜೊತೆಗಿದ್ದಾರೆ. ಆದರೆ ಶಿವಾಜಿ ಆಗುವಂಥವರು, ಮಹಾರಾಣಾ ಪ್ರತಾಪ ಆಗುವಂಥವರು, ಚಂದ್ರಗುಪ್ತ ಆಗುವಂಥವರ ಸಂಖ್ಯೆನೇ ಇವತ್ತು ಕಡಿಮೆ ಇದೆ. ಎಲ್ಲದಕ್ಕೂ ನಾವು ಹಿಂಜರಿತಾ ಇದ್ದೀವಿ. ಆದರೆ ಯಾಕೆ ಹಿಂಜರಿತಾ ಇದ್ದೀವಿ ಅಂತಂದರೆ, ನಾವು ಬೆಳೆದ ವಾತಾವರಣ ಸರಿಯಿಲ್ಲ, ನಾವು ತಿಳಿದುಕೊಂಡಂತಹ ಇತಿಹಾಸಗಳು ಸರಿಯಿಲ್ಲ. ನಮ್ಮನ್ನು ಬೆಳೆಸ್ತಕ್ಕಂಥವರು ಕೂಡ ಇವತ್ತು ಹೆಂಗಾಗಿ ಹೋಗ್ಬಿಟ್ಟಿದೆ ಅಂತ ನಮ್ಮನ್ನು ಬೆಳೆಸ್ತಕ್ಕಂಥವ್ರು ಅಂತ ನಾನು ಹೇಳಲ್ಲ. ಉದಾಹರಣೆ ಕೊಡ್ತೀನಿ. ಶಿವಾಜಿ ಮಹಾರಾಜರು ಅವ್ರ ತಾಯಿಗೆ ಒಂದು ಸಲ ಕೇಳ್ತಾರಂತೆ, ಅಲ್ಲಮ್ಮ, ನಾನು ಕೋಟೆಗಳನ್ನು ಗೆಲ್ತೀನಿ, ಯುದ್ಧ ಮಾಡ್ತೀನಿ, ಶತ್ರುಗಳ ರುಂಡವನ್ನು ಚೆಂಡಾಡ್ತೀನಿ, ಆದರೂ ಯಾವಾಗಾದರೂ ಒಂದು ಸಲ ಒಂದು ಹೊಸ ಕೋಟೆಯನ್ನು ಗೆದ್ದಾಗ ಆ ಕೋಟೆ ಮೇಲೆ ಹಿಂದುವಿ ಧ್ವಜವನ್ನು ಹಾರಿಸಬೇಕಾದ್ರೆ ನನ್ನ ಎದೆ ಅಳುಕತ್ತಲ್ಲ, ಯಾಕೆ ಅಂತ ಕೇಳಿದಾಗ ಜೀಜಾಬಾಯಿ ಉತ್ತರ ಕೊಡ್ತಾಳೆ, ತಪ್ಪು ನಿಂದಲ್ಲ, ನಂದು. ಯಾಕೆ ಅಂತ ಕೇಳಿದರೆ, ನೀನು ಸಣ್ಣ ಮಗು ಇದ್ದಾಗ ತೊಟ್ಲಲ್ಲಿ ಅಳ್ತಾ ಇದ್ದಿ, ನೀನು ಅಳ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಮನೆ ಕೆಲಸ ಮಾಡೋಳು ಬಂದು ನಿನಗೆ ಹಾಲು ಉಣಿಸಿಬಿಟ್ಲು, ನಾನು ಬಂದು ಆಕೆಯನ್ನು ತಡೆದೆ. ನೀನು ಹಾಲು ಉಣಿಸಿದೆ, ನನ್ನ ಮಗನಿಗೆ ತಪ್ಪಿಲ್ಲ, ಆದರೆ ಏನು ಅನ್ಕೊಂಡು ಹಾಲು ಉಳಿಸಿದೆ ಅಂತ ಆಕೆ ಕೇಳಿದಾಗ ಆಕೆ ಹೇಳಿದ್ದು, ಎಲ್ಲಿ ನೀವು ಬಂದರೆ ಬೈತೀರಿ ಅಂತ ಹೆದರ್ಕೊಂಡು ಹಾಲು ಉಣಿಸಿದೆ ಅಂತಂದ್ಲು. ಅವಳು ಏನು ಹೆದರ್ಕೊಂಡು ಹಾಲು ಉಣಿಸಿದ್ಲಲ್ಲಪ್ಪ, ಅದರ ಪ್ರಭಾವ ಇವತ್ತು ನಿನಗೆ ಎಲ್ಲೋ ಒಂದು ಕಡೆ ಭಯವನ್ನು ಉಂಟು ಮಾಡುತ್ತೆ ಅಂತ ಜೀಜಾಮಾತೆ ಹೇಳ್ತಾ ಇರುವಂಥ ಸಂದರ್ಭದಲ್ಲಿ, ತಾಯಿಯಾದಂಥವಳು ಮಕ್ಕಳನ್ನು ಯಾವ ರೀತಿಯಾಗಿ ಬೆಳೆಸಬೇಕು ಅನ್ನುವಂತಹ ಪರಿಕಲ್ಪನೆಯನ್ನು ಕೂಡ ಈ ದೇಶದ ತಾಯಿಯಂದ್ರೆ ಕಟ್ಟಿಕೊಟ್ಟಿದ್ದಾರೆ. ಜೀಜಾಬಾಯಿ ಹೆಂಗೆ ಹಾಲು ಉಣಿಸ್ತಾ ಇದ್ಲು, ನಾನು ಹಾಲು ಉಣಿಸ್ತಾ ಇರುವಂಥದ್ದು ಕೇವಲ ಹಸುಗೂಸಿಗಲ್ಲ, ಹಿಂದುವಿ ಸ್ವರಾಜ್ಯದ ಸಾಮ್ರಾಜ್ಯದ ಮಹಾರಾಜನಿಗೆ ನಾನು ಹಾಲು ಉಣಿಸ್ತಾ ಇದ್ದೀನಿ ಅನ್ನುವಂತಹ ಪರಿಕಲ್ಪನೆಯನ್ನು ತಾನು ತೆಗೆದುಕೊಂಡು ಶಿವಾಜಿ ಮಹಾರಾಜರಿಗೆ ಹಾಲು ಉಣಿಸ್ತಾ ಇದ್ಲು. ಆದರೆ ಈಗಿನ ತಾಯಿಯಂದರು ಕಾರ್ಟೂನ್ ನೋಡ್ತಾ ಹಾಲು ಉಣಿಸಿರೋದ್ರಿಂದ ಮಕ್ಕಳು ಕಾರ್ಟೂನೇ ಆಗಿಬಿಟ್ಟಿರುತ್ತೆ. ಆದ್ದರಿಂದ ಯಾವ ಕಲ್ಪನೆ ಇರಬೇಕು ಹಾಲು ಉಣಿಸ್ತಾ ಇರಬೇಕಾದ್ರೆ, ಮಕ್ಕಳನ್ನು ಬೆಳೆಸುವಾಗ ಯಾವ ಕಲ್ಪನೆ ಇರಬೇಕು ಅಂತಕ್ಕಂಥದ್ದನ್ನು ತಾಯಂದರು ಕೂಡ ಇವತ್ತು ತಿಳ್ಕೊಳ್ಬೇಕಾದಂಥ ಪರಿಸ್ಥಿತಿ ಬಂದಿದೆ.
ಇದಾದ ಮೇಲೆ ತೋರಣ, ಚಾಕಣ, ಪುರಂದರ, ಪೊನ್ನಾಳ, ವಿಶಾಲಗಡ, ಪ್ರತಾಪಗಡ, ರಾಯಗಡ ಮುಂತಾದ ಅವೇಜ್ಯ ಕೋಟೆಗಳನ್ನು ಶಿವಾಜಿ ಮಹಾರಾಜರು ಗೆಲ್ತಾರೆ. ತಂಜಾವೂರಿನಿಂದ ಮುಂಬೈ ಮಾರ್ಗವಾಗಿ ಸೂರತ್ತಿನ ತನಕ ಮಿಂಚಿನ ವೇಗದಲ್ಲಿ ಸಂಚರಿಸ್ತಾರೆ. ಪ್ರತ್ಯಕ್ಷ ಔರಂಗಜೇಬನ ಆಸ್ಥಾನಕ್ಕೆ ಹೋಗಿ ಆ ವಿಷಸರ್ಪದ ಹೆಡೆಮೆಟ್ಟಿ ಬಾಲ ತಿರುವಿ ಆಶ್ಚರ್ಯಕರವಾದ ರೀತಿಯಲ್ಲಿ ಆ ಒಂದು ಆಸ್ಥಾನದಿಂದ ಪಾರಾಗಿ ಬರ್ತಾರೆ. ಇಟ್ಸ್ ಎ ಗ್ರೇಟ್ ಎಸ್ಕೇಪ್ ಆಫ್ ದ ವರ್ಲ್ಡ್. ಕೊನೆಗೊಮ್ಮೆ ಆನಂದನಾಮ ಸಂವತ್ಸರ 1624 ಆನಂದನಾಮ ಸಂವತ್ಸರ ಜ್ಯೇಷ್ಠ ಶುದ್ಧ ತ್ರಯೋದಶಿ ದಿನ ರಾಯಗಢದಲ್ಲಿ ಸಿಂಹಾಸನವನ್ನೇರಿ ಛತ್ರಪತಿಯಾಗಿ ನಮ್ಮ ಸಮಾಜದ ಶ್ರದ್ಧಾ ಕೇಂದ್ರ ಆದರು. ಶಿವಾಜಿ ಮಹಾರಾಜರ ಹಿಂದೆ ಬಂದಂತಹ ಮಹಾರಾಷ್ಟ್ರದ ಕುದುರೆಗಳು ಸೂರತ್ತಿನ ತನಕ ತಮ್ಮ ಸ್ವಾತಂತ್ರ್ಯ ದಾಹವನ್ನು ತೀರಿಸ್ಕೊಳ್ತಕ್ಕಂಥವರಾಗ್ತಾರೆ. ಶಿವಾಜಿ ಮಹಾರಾಜರು ಅದಾದಮೇಲೆ ಕಾರಣಾಂತರಗಳಿಂದ ದೇಹತ್ಯಾಗವನ್ನು ಮಾಡಿದಂಥ ಸಂದರ್ಭದಲ್ಲಿ ಅವರ ಮಗ ಛತ್ರಪತಿ ಸಂಭಾಜಿ ಮಹಾರಾಜ್ ಮರಾಠ ಸಾಮ್ರಾಜ್ಯವನ್ನು ಮುನ್ನಡೆಸ್ತಕ್ಕಂಥವನಾಗ್ತಾನೆ. ಸಂಭಾಜಿ ಮಹಾರಾಜನನ್ನು ಕೂಡ ಭಾಳ ಬರ್ಬರವಾಗಿ ಹತ್ಯೆ ಮಾಡ್ತಾರೆ. ಸಂಭಾಜಿ ಮಹಾರಾಜನನ್ನು ಔರಂಗಜೇಬ ಕಡೆಯವರು ಕರೆದುಕೊಂಡು ಹೋಗಿ ಎಷ್ಟೆಲ್ಲ ಚಿತ್ರಹಿಂಸೆ ಕೊಡ್ತಾರೆ ಅಂದರೆ, ಒಂದು ಮತಾಂತರ ಆಗು, ಇಲ್ಲ ನನ್ನ ಮಗಳನ್ನು ಮದುವೆ ಆಗು, ಇಲ್ಲ ಅಂತಂದರೆ ಸತ್ತು ಹೋಗು. ಅದಕ್ಕೆ ಸಂಭಾಜಿ ಹೇಳ್ತಾನೆ ಅಂತಂದರೆ, ಲಿವಿಂಗ್ ವಿತೌಟ್ ಧರ್ಮ ಈಸ್ ಲೈಕ್ ಎ ಡೆತ್. ಧರ್ಮವನ್ನು ಬಿಟ್ಟು ಬದುಕುವುದು ಸತ್ತಂತೆ, ಸಾಯ್ಲಿಕ್ಕೆ ಸಿದ್ಧ ಇದ್ದೀನಿ, ಧರ್ಮವನ್ನು ಬಿಡಲಿಕ್ಕೆ ಸಿದ್ಧ ಇಲ್ಲ ಅಂತೇಳಿ ಶಿವಾಜಿಯ ಮಗ ಸಂಭಾಜಿ ಹೇಳ್ತಕ್ಕಂಥವನಾಗ್ತಾನೆ. ಸಂಭಾಜಿಯನ್ನು ಕೂಡ ಅಷ್ಟೇ ಬರ್ಬರವಾಗಿ ಹತ್ಯೆಯನ್ನು ಮಾಡ್ತಾರೆ. ಅದಾದ ಮೇಲೆ ಸಂಭಾಜಿಯ ಕಸಿನ್ ಒಬ್ಬನಿದ್ದ, ರಾಜಾರಾಮ್ ಅಂಥೇಳಿ. ಆತ ಕರ್ನಾಟಕಕ್ಕೆ ಬಂದು ಶಿವಮೊಗ್ಗದ ಕೆಳದಿಯ ಚೆನ್ನಮ್ಮನ ಆಶ್ರಯವನ್ನು ಪಡಿತಕ್ಕಂಥವನಾಗ್ತಾನೆ. ಬರೋಬ್ಬರಿ 27 ವರ್ಷ ಮರಾಠರಿಗೆ ರಾಜರೇ ಇರಲಿಲ್ಲ. ಆದರೂ ಮರಾಠರು ಹೆಂಗೆ ಬಡದಾಡಿದರು ಅಂದರೆ, ಬೇರೆಯವರು ಮರಾಠರ ಮೇಲೆ ಯುದ್ಧಕ್ಕೆ ಬರಲಿಕ್ಕೆ ಕೂಡ ಹೆದರ್ಕೊಳ್ತಾ ಇದ್ರು. ಇದೇ ಮೊಘಲರು ಮರಾಠರ ಮೇಲೆ ಯುದ್ಧಕ್ಕೆ ಬರಲಿಕ್ಕೆ ಹೆದರ್ಕೊಳ್ತಾ ಇದ್ರು. ಶಿವಾಜಿ ಇಲ್ಲ, ಸಂಭಾಜಿ ಇಲ್ಲ, ಆದರೂ ಕೂಡ ಭಯಪಡ್ತಾ ಇದ್ರು. ಯಾಕೆ ಅಂತಂದರೆ, ಶಿವಾಜಿ ಸಂಭಾಜಿ ಹಾಕಿಕೊಟ್ಟಂತಹ ನಿಲುವುಗಳು ಹೆಂಗಿತ್ತು ಅಂತಂದರೆ, ಅವರು ತುಂಬಿಸಿದಂತಹ ಪ್ರೇರಣಾಶಕ್ತಿ ಹೆಂಗಿತ್ತು ಅಂತಂದರೆ, ಅದು 27 ವರ್ಷಗಳ ಕಾಲ ಹಾಗೆ ಸಸ್ಟೈನ್ ಮಾಡ್ಕೊಂಡು ಹೋಯಿತು. 27 ವರ್ಷ ರಾಜರಿರಲಿಲ್ಲ ಮರಾಠರಿಗೆ.